Hello dear students, this is a video on session 9 of Royalty Accounts Unit of Financial Accounting 4 subject. In this video you are going to learn accounting treatment in the books of Lessor. So in the books of Lessor, how do you pass the journal entries is what you are going to learn in this video. So royalty receivable is an income to the lessor. So it's an income to the lessor. ರಾಯಲ್ಟಿ ಪೇಯಬಲ್ ಇಸ್ ಅನ್ ಎಕ್ಸ್ಪೆನ್ಸ್ ಟು ದಿ ಲೆಸಿ. ಟೆನೆಂಟ್ಗೆ ಅದು ಎಕ್ಸ್ಪೆನ್ಸ್ ಆದರೆ ಓನರ್ಗೆ ರಾಯಲ್ಟಿ ರಿಸೀವಬಲ್ ಅನ್ನೋದು ಇನ್ಕಮ್ ಆ್ಯಂಡ್ ಯು ಟ್ರಾನ್ಸ್ಫರ್ ಇಟ್ ಟು P&L ಅಕೌಂಟ್. ಸೊ ರಾಯಲ್ಟಿ ಪೇಯಬಲ್ ಅನ್ನೋದನ್ನು ನೀವು ಇಫ್ ಇಟ್ ಇಸ್ ಬೇಸ್ಡ್ ಆನ್ ಔಟ್ಪುಟ್ ಯು ಟ್ರಾನ್ಸ್ಫರ್ ಇಟ್ ಟು ಟ್ರೇಡಿಂಗ್ ಅಕೌಂಟ್ ಆರ್ ಪ್ರೊಡಕ್ಷನ್ ಅಕೌಂಟ್, ಆ್ಯಂಡ್ ಇಫ್ ಇಟ್ ಇಸ್ ಬೇಸ್ಡ್ ಆನ್ ಸೇಲ್ಸ್ ಯು ಟ್ರಾನ್ಸ್ಫರ್ ಇಟ್ ಟು P&L ಅಕೌಂಟ್. ಬಟ್ ಹಿಯರ್ in royalty receivable, whether it is based on production or output, you always transfer it to P&L account only. And the entries in the books of lessor is reverse of those entries in the books of lessee. Lessee books nalli ನೀವು ಯಾವ ರೀತಿ ಎಂಟ್ರೀಸ್ ಬರೀತಿರೋ ಅದ್ರ ರಿವರ್ಸ್ ಎಂಟ್ರೀಸ್ನ ಲೆಸರ್ ಬುಕ್ಸ್ನಲ್ಲಿ ಬರೀತೀರ. ಈಗ ಲೆಸ್ಸೀಸ್ ಬುಕ್ಸ್ನಲ್ಲಿ ನೀವು ರಾಯಲ್ಟಿ ಅಕೌಂಟ್ ಡೇಟರ್ ಅಂತ ಬರೆದ್ರೆ ಲೆಸರ್ ಬುಕ್ಸ್ನಲ್ಲಿ ಯು ವಿಲ್ ಬಿ ರೈಟಿಂಗ್ ಟು ರಾಯಲ್ಟಿ ರಿಸೀವಬಲ್ ಅಂತ. ರಾಯಲ್ಟಿನ ಕ್ರೆಡಿಟ್ ಮಾಡ್ತಾ ಇರ್ತೀರ ಟು ರಾಯಲ್ಟಿ ರಿಸೀವಬಲ್. ವೈ? ಬಿಕಾಸ್ ರಾಯಲ್ಟಿ ಇಸ್ ಅನ್ ಇನ್ಕಮ್. Royalty receivable is an income to the lessor, whereas royalty payable is an expense to the lessee. Okay, so it's just the reverse entries here in the books of lessor. Okay, next, short working suspense and ಹೇಳೋದು it's a liability in the books of lessor. In books of lessee it's an asset, but in the books of lessor it is a liability because it is recoverable by the lessee whenever short workings, whenever royalty exceeds minimum rent. ಸೊ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದ್ದಾಗ ಲೆಸ್ಸಿ ಅದನ್ನು ರಿಕವರ್ ಮಾಡ್ಕೊಳ್ಬೋದು. ಹಾಗಾಗಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅನ್ನೋದು ಲಯಬಿಲಿಟಿ ಆಗುತ್ತೆ. ಅನ್ರಿಕವರ್ಡ್ ಆರ್ ಅನ್ರಿಕೂಪ್ಡ್ ಶಾರ್ಟ್ ವರ್ಕಿಂಗ್ಸ್ ಏನಿರುತ್ತೆ ಇಟ್ ಈಸ್ ಅ ಗೇನ್ ಟು ದಿ ಲೆಸರ್ ಆ್ಯಂಡ್ ಇಟ್ ಇಸ್ ಟ್ರಾನ್ಸ್ಫರ್ ಟು P&L ಅಕೌಂಟ್. ಸೊ ಲೆಸ್ಸಿ ಯಾವುದನ್ನು ರಿಕವರ್ ಮಾಡ್ಕೊಳ್ಳೋಕ್ಕಾಗೋದಿಲ್ವೋ ಇನ್ ಫ್ಯೂಚರ್, ಸೊ ದ್ಯಾಟ್ ಬಿಕಮ್ಸ್ ಅ ಗೇನ್ ಟು ದಿ ಲೆಸರ್ ಆ್ಯಂಡ್ ಇಟ್ ಗೆಟ್ಸ್ ಟ್ರಾನ್ಸ್ಫರ್ ಟು P&L account. So let's look into the journal entries. So whenever, in whichever year there is no amount in short workings column or recovery column, short working column ನಲ್ಲೂ ಹಣ ಇಲ್ಲ, ರಿಕವರಿ ಕಾಲಮ್ ನಲ್ಲೂ ಹಣ ಇಲ್ಲದೆ ಇರುವಂತಹ ವರ್ಷದಲ್ಲಿ ಯಾವ ರೀತಿ ಜರ್ನಲ್ ಎಂಟ್ರೀಸ್ ಬರೀತೀರಾ, ಇದು ಬೇಸ್ ಸೆಟ್ ಆಫ್ ಎಂಟ್ರೀಸ್. ಓಕೆ, ಬೇಸಿಕ್, ದ ವೆರಿ ಬೇಸಿಕ್ ಎಂಟ್ರೀಸ್. ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅನ್ನೋದೇ ಇಲ್ಲ, ಅಂದರೆ ರಿಕವರಿನೂ ಇಲ್ಲ, ಶಾರ್ಟ್ ವರ್ಕಿಂಗ್ಸೂ ಇಲ್ಲ. ಸೊ ಹಾಗಾಗಿ ಬೇಸಿಕ್ಕಾಗಿ ಯಾವ ರೀತಿ ಎಂಟ್ರೀಸ್ನ ಬರೀತೀರಾ ಅನ್ನೋದು. ಲೆಸ್ಸಿ ಅಕೌಂಟ್ ಡೇಟರ್ ಟು ರಾಯಲ್ಟಿ ರಿಸೀವಬಲ್. ಲೆಸ್ಸಿಯಿಂದ ನಿಮಗೆ ಹಣ ಬರಬೇಕು, ಹಾಗಾಗಿ ನೀವು ಲೆಸ್ಸಿ ಅಕೌಂಟ್ ಡೇಟರ್ ಅಂತ ಬರೀತೀರಾ. ಅಗೇನ್ಸ್ಟ್ ವಾಟ್? ವೈ ಶುಡ್ ಯು ರಿಸೀವ್ ದಿ ಅಮೌಂಟ್ ಫ್ರಮ್ ದ ಲೆಸ್ಸಿ? ಬಿಕಾಸ್ ಯು ಹ್ಯಾವ್ ಟು ರಿಸೀವ್ ರಾಯಲ್ಟಿ. ಸೊ ರಾಯಲ್ಟಿ ರಿಸೀವಬಲ್ ಇಸ್ ಯುವರ್ ಇನ್ಕಮ್. ಸೊ ರಾಯಲ್ಟಿ ರಿಸೀವಬಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀರಾ. ಲೆಸ್ಸೀಸ್ ಅಕೌಂಟ್ ಡೇಟರ್ ಟು ರಾಯಲ್ಟಿ ರಿಸೀವಬಲ್. Okay, so from the lessee you have to receive the amount and it is against royalty that you have to receive. So you'll write lessee's account debtor to royalty receivable. Whenever royalty receivable is due ante royalty hana barbeku anta aad koodle ee entry na barbidirtira, lessee's account debtor to royalty receivable. When you actually receive it, ಅಂದರೆ ಒಂದು 10 days ಬಿಟ್ಕೊಂಡು ನಿಮಗೆ ಆ್ಯಕ್ಚುಲಿ ಹಣ ದುಡ್ಡು ಬರುತ್ತೋ ಏನೋ, ಆ ಬಂದಿದ್ದ ದಿವಸ ನೀವು ಈ ಎಂಟ್ರಿ ಬರೀತೀರಾ. ಬ್ಯಾಂಕ್ ಅಕೌಂಟ್ ಡೇಟರ್ ಟು ಲೆಸ್ಸೀಸ್ ಅಕೌಂಟ್ ಅಂತ ಬರೀತೀರಾ. ಬೀಯಿಂಗ್ ಅಮೌಂಟ್ ರಿಸೀವ್ಡ್ ಫ್ರಮ್ ಲೆಸ್ಸಿ. ಆ್ಯಕ್ಚುಲಿ ಹಣ ಬಂತು, ಲೆಸ್ಸಿ ನಮಗೆ ದುಡ್ಡು ಕೊಟ್ಟ ಅಂತ. ಸೊ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಲೆಸ್ಸೀಸ್ ಅಕೌಂಟ್. ದೆನ್ ವಾಟ್ ಎವರ್ ರಾಯಲ್ಟಿ ರಿಸೀವಬಲ್ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತೆ ಅದನ್ನು ನೀವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಈಗ ಎವ್ರಿ ಮಂತ್ ಯು ಪೇ ಸ್ಯಾಲ್ರಿ, ಎವ್ರಿ ಮಂತ್ ಯು ಪೇ ರೆಂಟ್. ಸೊ ಸ್ಯಾಲ್ರಿ ಅಕೌಂಟ್ ಡೇಟರ್ ಟು ಬ್ಯಾಂಕ್, ರೆಂಟ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಂತ ಹೇಗೆ ಬರೆದು ಅಟ್ ದ ಎಂಡ್ ಆಫ್ ದ ಇಯರ್ ಆ ಟೋಟಲ್ ಅಮೌಂಟ್ ಆಫ್ ರೆಂಟ್ ದಟ್ ಯು ಹ್ಯಾವ್ ಪೇಡ್, ಟೋಟಲ್ ಅಮೌಂಟ್ ಆಫ್ ಸ್ಯಾಲ್ರಿ ದಟ್ ಯು ಹ್ಯಾವ್ ಪೇಡ್, ಅದನ್ನು ನೀವು ಹೇಗೆ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಎಲ್ಲ ಎಕ್ಸ್ಪೆನ್ಸಸ್ನ. ಸಿಮಿಲರ್ಲಿ ಎಲ್ಲ ಇನ್ಕಮ್ಸನ್ನು ಯು ಟ್ರಾನ್ಸ್ಫರ್ ಇಟ್ ಟು P&L ಅಕೌಂಟ್. ಸೊ ರಾಯಲ್ಟಿ ರಿಸೀವಬಲ್ ಇಸ್ ಅನ್ ಇನ್ಕಮ್ ಆ್ಯಂಡ್ ಯು ಆರ್ ಟ್ರಾನ್ಸ್ಫರಿಂಗ್ ಇಟ್ ಟು P&L ಅಕೌಂಟ್. ಸೊ ಇಲ್ಲಿ ಟು ರಾಯಲ್ಟಿ ರಿಸೀವಬಲ್ ಆಗಿರೋದು ಇಲ್ಲಿ ಡೆಬಿಟ್ ಆಗುತ್ತೆ. ರಾಯಲ್ಟಿ ರಿಸೀವಬಲ್ ಅಕೌಂಟ್ ಡೇಟಾ ಟು P&L ಅಕೌಂಟ್. ಓಕೆ, ಸೊ ದಿಸ್ ಎಂಟ್ರಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೇಟರ್ ಟು P&L ಅಕೌಂಟ್ ಅಂತ ನೀವು ಯಾವಾಗ ಬರೀತೀರಾ? ಇರ್ರಿಕವರಿ ಕಾಲಮ್ನಲ್ಲಿ ಹಣ ಇದ್ದ ವರ್ಷ ಮಾತ್ರ. ಯಾವುದೇ ವರ್ಷದಲ್ಲಿ ಇರ್ರಿಕವರಿ ಕಾಲಮ್ನಲ್ಲಿ ಹಣ ಇದ್ದಾಗ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಡೇಟರ್ ಟು P&L ಅಕೌಂಟ್ ಅಂತ ಬರೀತೀರಾ. ಸೊ ದಿಸ್ ಇಸ್ ಅ ಲಯಬಿಲಿಟಿ. ಸೊ ಈ ಲಯಬಿಲಿಟಿ ಅನ್ನೋದು ಸೆಟ್ಲ್ ಆಗೋಯ್ತು, ಅಂದರೆ ಅವರು ಇನ್ನು ನೋ ಮೋರ್ ದೇ ಕ್ಯಾನ್ ರಿಕವರ್. ಅದನ್ನು ರಿಕವರೇ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಇನ್ನು ಮುಂದಿನ ವರ್ಷಗಳಲ್ಲಿ. ಅದು ಇರ್ರಿಕವರ್ ಆಗೋಗಿದೆ. ಇರ್ರಿಕವರಿ ಟು
ದ ಲೆಸ್ಸಿ ಅಂದರೆ ಲೆಸ್ಸಿ ಅದನ್ನು ರಿಕವರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇಟ್ಸ್ ಅ ಗೇನ್ ಟು ಯು. ಅದನ್ನು ನೀವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಇಟ್ಸ್ ಅ ಗೇನ್. ಸೊ ಯುಲ್ ರೈಟ್ ಟು P&L ಅಕೌಂಟ್. ಎನಿ ಗೇನ್ ಆರ್ ಇನ್ಕಮ್ ಯುಲ್ ರೈಟ್ ಟು P&L ಅಕೌಂಟ್. ಓಕೆ, ಯಾವುದೇ ಇನ್ಕಮ್ ಅಥವಾ ಗೇನ್ ಇದ್ರೂ ಟು P&L ಅಕೌಂಟ್ ಅಂತ ಬರೀತೀರ. ಸೊ ಆಲ್ವೇಸ್ ರಿಮೆಂಬರ್ ದೀಸ್ ಆರ್ ಬೇಸಿಕ್ ಸೆಟ್ ಆಫ್ ಎಂಟ್ರೀಸ್. ಶಾರ್ಟ್ ವರ್ಕಿಂಗ್ ಕಾಲಮ್ನಲ್ಲಿ ಹಣ ಇದ್ದರೆ ಫಸ್ಟ್ ಎಂಟ್ರಿನಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ, ಉಳಿದೆಲ್ಲ ಆ್ಯಸ್ ಇಟ್ ಇಸ್ ಇರುತ್ತೆ. ಓಕೆ, ಶಾರ್ಟ್ ವರ್ಕಿಂಗ್ಸ್ ಇರ್ರಿಕವರಿ ಇದ್ದರೆ ದಿಸ್ ಇಸ್ ಒನ್ ಅಡಿಷ್ನಲ್ ಎಂಟ್ರಿ, ದಟ್ಸ್ ಆಲ್. ಶಾರ್ಟ್ ವರ್ಕಿಂಗ್ ರಿಕವರಿ ಕಾಲಮ್ನಲ್ಲಿ ಹಣ ಇದ್ದರೆ ಸೆಕೆಂಡ್ ಎಂಟ್ರಿನಲ್ಲಿ ಒಂಚೂರು ಚೇಂಜಸ್ ಆಗುತ್ತೆ, ಉಳಿದೆಲ್ಲ ಆ್ಯಸ್ ಇಟ್ ಇಸ್ ಇರುತ್ತೆ. ಸೊ ಆಲ್ವೇಸ್ ರಿಮೆಂಬರ್ ಬೇಸಿಕ್ ಸೆಟ್ ಆಫ್ ಎಂಟ್ರೀಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಎಂಟ್ರೀಸ್. ಎವ್ರಿ ಇಯರ್ ಇಷ್ಟು ಎಂಟ್ರೀಸ್ ಬಂದೇ ಬರುತ್ತೆ. ಬಟ್ ಶಾರ್ಟ್ ವರ್ಕಿಂಗ್ ಕಾಲಮ್ನಲ್ಲಿ ಹಣ ಇದ್ದಾಗ ನೀವು ಇಲ್ಲೊಂದು ಅಡಿಷ್ನಲ್ ಆ್ಯಡ್ ಮಾಡ್ತೀರಾ ಅಷ್ಟೇ. ಫಸ್ಟ್ ಎಂಟ್ರಿನಲ್ಲಿ ಟು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಂತ ಬರೀತೀರಾ ಅಷ್ಟೇ. ಶಾರ್ಟ್ ವರ್ಕಿಂಗ್ ರಿಕವರಿ ಕಾಲಮ್ನಲ್ಲಿ ಹಣ ಇದ್ದಾಗ ಇಲ್ಲಿ ಸೆಕೆಂಡ್ ಎಂಟ್ರಿನಲ್ಲಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ಇಟ್ಟರ್ ಅಂತ ಒಂದು ಅಡಿಷ್ನಲ್ ಆ್ಯಡ್ ಮಾಡ್ತೀರಾ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಆ್ಯಸ್ ಇಟ್ ಇಸ್ ರಿಪೀಟ್ ಮಾಡ್ತೀರಾ ಎವ್ರಿ ಇಯರ್. Okay, so that's why I call it basic set of entries. So let us see how will you treat the items when there is short workings and when there is short workings recovery. But I hope you have understood the basic set of entries. So short workings iddaga ಏನು ಮಾಡ್ತೀರಾ, whenever short workings exist, first entry ನಲ್ಲಿ ನೀವು ಟು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅನ್ನೋದನ್ನು ಆ್ಯಡ್ ಮಾಡ್ತೀರಾ. ಲೆಸಿ ಅಕೌಂಟ್ ರಿಟರ್ನ್ ಟು ರಾಯಲ್ಟಿ ರಿಸೀವಬಲ್ ಇಸ್ ಸ್ಟ್ಯಾಂಡರ್ಡ್. ಲೆಸೀಸ್ ಅಕೌಂಟ್ ರಿಟರ್ನ್ ಟು ರಾಯಲ್ಟಿ ರಿಸೀವಬಲ್ ಅನ್ನೋದನ್ನು ಹೇಗಿದ್ರು ಬರೀತೀರಾ. ಬಟ್ ಟು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅನ್ನೋದನ್ನು ಆ್ಯಡ್ ಮಾಡ್ತಾ ಇದ್ದೀರಾ ಅಲ್ಲಿಗೆ ಅಷ್ಟೇ. ಓಕೆ, ಬ್ಯಾಂಕ್ ಟು ಲೆಸಿ ನಿಮ್ಮ ಸೇಮ್ ಬೇಸಿಕ್ ಸೆಟ್ ಆಫ್ ಎಂಟ್ರೀಸ್ ಆ್ಯಸ್ ಇಟ್ ಇಸ್ ಯು ಆರ್ ರೈಟಿಂಗ್. ಆ್ಯಂಡ್ ರಾಯಲ್ಟಿ ರಿಸೀವಬಲ್ ಅಕೌಂಟ್ ರಿಟರ್ನ್ ಟು P&L ಅನ್ನೋದನ್ನು ಆ್ಯಸ್ ಇಟ್ ಇಸ್ ನೀವು ಬರ್ಕೊಳ್ತೀರಾ. ಈ ರಿಕವರಿ ಇದ್ದರೆ ಫೋರ್ತ್ ಎಂಟ್ರಿ ಬರೀತೀರಾ. ಸೊ ದ್ಯಾಟ್ ಈಸ್ ಆಲ್ವೇಸ್ ದೇರ್. Fourth entry will come only if irrecovery column amount exists. Okay, so but these are standard. So royalty receivable ಅನ್ನೋದನ್ನು ನೀವು ಕ್ರೆಡಿಟ್ ಇಲ್ಲಿ ಮಾಡ್ತಿದ್ದೀರಾ. ಅದ್ರ ಜೊತೆಗೆ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅನ್ನೋದನ್ನು ಕ್ರೆಡಿಟ್ ಮಾಡ್ತೀರಾ ವೆನೆವರ್ ದೆರ್ ಇಸ್ ಶಾರ್ಟ್ ವರ್ಕಿಂಗ್ ಕಾಲಮ್ನಲ್ಲಿ ಹಣ ಇದ್ದಾಗ. ಉಳಿದೆಲ್ಲ ಆ್ಯಸ್ ಇಟ್ ಇಸ್ ಬೇಸಿಕ್ ಸೆಟ್ ಆಫ್ ಎಂಟ್ರೀಸ್ ಆ್ಯಸ್ ಇಟ್ ಇಸ್ ಯುಲ್ ರೈಟ್. ಲೆಸಿ ಅಕೌಂಟ್ ರಿಟರ್ನ್ ಟು ರಾಯಲ್ಟಿ ರಿಸೀವಬಲ್, ಬ್ಯಾಂಕ್ ಟು ಲೆಸಿ, ರಾಯಲ್ಟಿ ರಿಸೀವಬಲ್ ಟು P&L, ಇದೆಲ್ಲ ಹಾಗೇ ಇದೆ. ಬಟ್ ಫಸ್ಟ್ ಎಂಟ್ರಿನಲ್ಲಿ ಒಂದು ಅಡಿಷ್ನಲ್ ಬರ್ತಾ ಇದೆ ಅಷ್ಟೇ. ಲೆಸಿ ಅಕೌಂಟ್ ರಿಟರ್ನ್ ಟು ರಾಯಲ್ಟಿ ರಿಸೀವಬಲ್ ಟು ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಂತ. ಉಳಿದೆಲ್ಲ ಆ್ಯಸ್ ಇಟ್ ಇಸ್ ಯು ಆರ್ ರೈಟಿಂಗ್. ಓಕೆ, ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ರಿಕವರಿ ಕಾಲಮ್ನಲ್ಲಿ ಹಣ ಇದ್ದರೆ ಎಲ್ಲ ಆ್ಯಸ್ ಇಟ್ ಇಸ್ ಇದೆ. ಬಟ್ ಸೆಕೆಂಡ್ ಎಂಟ್ರಿನಲ್ಲಿ ಮಾತ್ರ ಚೂರು ಚೇಂಜ್ ಆಗಿದೆ. ಲೆಸಿ ಅಕೌಂಟ್ ರಿಟರ್ನ್ ಟು ರಾಯಲ್ಟಿ ರಿಸೀವಬಲ್ ಇಸ್ ಆ್ಯಸ್ ಇಟ್ ಇಸ್. ಸೊ ಫಸ್ಟ್ ಸೆಟ್ ಆಫ್ ಎಂಟ್ರೀಸ್ ನೋಡಿದ್ವಿ ನಾವು. ರಾಯಲ್ಟಿ ಕಾಲಮ್ನಲ್ಲೂ ಹಣ, ಶಾರ್ಟ್ ವರ್ಕಿಂಗ್ ಕಾಲಮ್ನಲ್ಲೂ ಹಣ ಇಲ್ಲ, ರಿಕವರಿ ಕಾಲಮ್ನಲ್ಲೂ ಹಣ ಇಲ್ಲ ಅಂದರೆ ಲೆಸಿ ಅಕೌಂಟ್ ರಿಟರ್ನ್ ಟು ರಾಯಲ್ಟಿ ರಿಸೀವಬಲ್ ಹೇಗೆ ಬರಿತೀವಿ ಅದೇ ಆ್ಯಸ್ ಇಟ್ ಇಸ್ ಬರಿತೀರಾ. ವೆರಸ್ ರಿಕವರಿ ಇದ್ದಾಗ ನೀವು ಇಲ್ಲಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ರಿಟರ್ನ್ ಅನ್ನೋದನ್ನು ಡೆಬಿಟ್ ಮಾಡ್ತೀರಾ. you'll debit the short working suspense account in the second entry whenever there is amount in recovery column. Always remember this is the only change. Okay, rest all is standard. ನಿಮ್ಮ ಫಸ್ಟ್ ಸೆಟ್ ಆಫ್ ಎಂಟ್ರೀಸ್ ಹೇಳಿದ್ನಲ್ಲ, ಲೆಸಿ ಅಕೌಂಟ್ ರಿಟರ್ನ್ ಟು ರಾಯಲ್ಟಿ ರಿಸೀವಬಲ್ ಇಸ್ ಸ್ಟ್ಯಾಂಡರ್ಡ್, ಬ್ಯಾಂಕ್ ಅಕೌಂಟ್ ರಿಟರ್ನ್ ಟು ಲೆಸಿ ಇಸ್ ದೇರ್. ಬಟ್ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ರಿಟರ್ನ್ ಟು ಲೆಸಿ ಅನ್ನೋದು ಇಲ್ಲಿ ಆ್ಯಡ್ ಆಗ್ತಾ ಇದೆ ಅಷ್ಟೇ ಸೆಕೆಂಡ್ ಎಂಟ್ರಿನಲ್ಲಿ. ಸೊ ರಾಯಲ್ಟಿ ರಿಸೀವಬಲ್ ಟು P&L, ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅಕೌಂಟ್ ರಿಟರ್ನ್ ಟು P&L, ಆಲ್ ದೀಸ್ ಆರ್ ಸ್ಟ್ಯಾಂಡರ್ಡ್, ದೇ ಆರ್ ಆಲ್ವೇಸ್ ದೇರ್. ಓಕೆ, ಇದು ಇರ್ರಿಕವರಿ ಕಾಲಮ್ನಲ್ಲಿ ಹಣ ಇದ್ದಾಗ ಮಾತ್ರ ಇದನ್ನು ಬರಿತೀರಾ ಅಷ್ಟೇ ಈ ಎಂಟ್ರಿನ. ಬಟ್ ಇವು ಮೂರು ಆ್ಯಸ್ ಇಟ್ ಇಸ್ ನೀವು ನೋಡಬಹುದು. ಲೆಸಿ ಟು ರಾಯಲ್ಟಿ ರಿಸೀವಬಲ್, ಬ್ಯಾಂಕ್ ಟು ಲೆಸಿ, ರಾಯಲ್ಟಿ ರಿಸೀವಬಲ್ ಟು P&L account is as it is there, but short working suspense is debited in the second entry whenever there is amount in recovery column. That's all. Okay, so recovery column ನಲ್ಲಿ ಹಣ ಇದ್ದರೆ ಸೆಕೆಂಡ್ ಎಂಟ್ರಿನಲ್ಲಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ನ ಡೆಬಿಟ್ ಮಾಡ್ತೀರಾ. ಶಾರ್ಟ್ ವರ್ಕಿಂಗ್ ಕಾಲಮ್ನಲ್ಲಿ ಹಣ ಇದ್ದರೆ ಫಸ್ಟ್ ಎಂಟ್ರಿನಲ್ಲಿ ಶಾರ್ಟ್ ವರ್ಕಿಂಗ್ ಸಸ್ಪೆನ್ಸ್ ಅನ್ನೋದನ್ನು ಕ್ರೆಡಿಟ್ ಮಾಡ್ತೀರಾ. That's all. That's the difference. So I hope you have understood this particular Proforma journal entries. You will understand it more clearly when you see solutions to some of the problems. Okay, so in the coming videos I'm going to solve some of the problems on accounting treatment in the books of Lessor. So based on accounting treatment in the books of Lessor, some more problems will be solved. So when I solve the problems, you may understand it more clearly. Okay, so this is just an explanation of basic Proforma journal entries. So I hope you have understood. If you have any doubts, always feel free to contact me. Thank you so much.